ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಇವತ್ತು ನನ್ನ ಒಂದು ಚಾನಲಲ್ಲಿ 100K ಅಂತ ತೋರಿಸ್ತಾ ಇದೆ. ಇದು ನನ್ನ ಕನಸಾಗಿತ್ತು, ಆಯಿತಾ. ಸೊ ನಾನು ಯೂಟ್ಯೂಬ್ಗೆ ಬಂದಾಗ 1,000-2,000 ಸುಮ್ಮನೆ ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರೆ ಸಾಕು ಅಂತಿತ್ತು. ಬಟ್ ಹೋಗ್ತಾ ಹೋಗ್ತಾ ಯೂಟ್ಯೂಬಲ್ಲಿ ನಾನು 1,000 ಅಲ್ಲ 2,000 ಅಲ್ಲ, ಅಟ್ಲೀಸ್ಟ್ 1,00,000 ಮಾಡಲೇಬೇಕು ಇಲ್ಲಿ ಬಂದ ಮೇಲೆ ಅನ್ನೋದು ನನ್ನ ಮೈಂಡ್ಗೆ ಬಂದು ಫಿಕ್ಸ್ ಆಯಿತು. ಓಕೆ, ಸೊ ಅದು ಫಿಕ್ಸ್ ಆದಮೇಲೆ ಥಾಟ್ ಸಿಗಾಕೊಂತು ಮೈಂಡಲ್ಲಿ. ಸೊ ಅದಾದಮೇಲೆ ಪ್ರೂವ್ ಮಾಡಲೇಬೇಕು ಅಂತ ಮನಸ್ಸು ಬಂತು. ನಾನು ನಿಂತ್ಕೊಂಡೆ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದೆ, ಆಯಿತಾ. ಸೊ 1,00,000 ನನ್ನ ಟಾರ್ಗೆಟ್ ಆಗಿತ್ತು. 1,00,000 ಕಮ್ಮಿ ಅಲ್ಲ, 1,00,000. 50,000 ಹೆಂಗೋ ಆಯಿತು. 50,000 ಆದ ತಕ್ಷಣ ನಾನು ಏನು ಮಾಡಿದೆ ಅಂತಂದರೆ ವೀಡಿಯೋಸ್ಗಳಲ್ಲಿ ಪುಷ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಇನ್ನೇನು 1,00,000 ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1,00,000 ಸಬ್ಸ್ಕ್ರೈಬರ್ಸ್ ಆಗ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಇಂಟ್ರೋದಲ್ಲಿ ಓಕೆ, ಮಾಮೂಲಿ ಕಾಮನಾಗಿ ಏನು ಮಾಡ್ತಾಯಿದ್ದೆ ವೀಡಿಯೋಸ್ಗಳಲ್ಲಿ. ಸೊ ಒಂದು ಬಿಟ್ಟು ಸೇರಿಸ್ತಾ ಇದ್ದೆ ಆವಾಗಲೂ, 1,00,000 ಆಗ್ತಾಯಿದ್ದಾರೆ, 1,00,000 ಆಗ್ತಾಯಿದ್ದಾರೆ ಅನ್ನೋ ಥರ. ಸೊ ಅದು ಕ್ರೇಜ್, ಅದು ಆಯಿತಾ. ಆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದನ್ನು ಹೊರಗೆ ಹಾಕಬೇಕು. ಸುಮ್ಮನೆ ಹೊರಗೆ ಹಾಕ್ತಾನೆ ಒಳಗೆ ಮಡಿಕೊಂಡ್ರೆ ಚೆನ್ನಾಗಿರಲ್ಲ, ನನಗೆ ಚೆನ್ನಾಗಿರಲ್ಲ, ಬೇರೆಯವ್ರಿಗೆ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ. ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೆ ನಾನು ನಿಮಗೆ. ಸೊ ಆದಷ್ಟು ಬೇಗ ಎಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾಯಿದ್ರಿ. ಇನ್ನೇನು 90ಗೆ ಬಂತು. 90 ಮೇಲೆ ರೀಚ್ ಆಗ್ತಿದ್ದಂಗೆ 90ಇಂದ 100K ಈ ರೇಂಜು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂತಂದರೆ ಯಾವಾಗ 100K ಆಗುತ್ತೋ ಅಂತ ಕಾಯ್ತಾ ಇದ್ದೆ. ಸೊ ಈ ಒಂದು ಸಮಯದಲ್ಲಿ ಎಷ್ಟು ಬದಲಾವಣೆಗಳಾಯಿತು ಅನ್ನೋದು ನನಗೆ ಮಾತ್ರ ಗೊತ್ತು. ಸೊ ಇಲ್ಲಿಗೆ ಮಾತ್ರ ಗೊತ್ತು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಯಾಕೆ ಅಂತಂದರೆ 100K ಆಗೋಗಲಿ, ಅದಾದಮೇಲೆ ನಾನು ನಿಮಗೆ ಶೇರ್ ಮಾಡೋಣ, ಆಯಿತಾ. ಪ್ರೂವ್ ಮಾಡಿದಾಗುತ್ತೆ. ಪ್ರೂವ್ ಮಾಡಿದ್ಮೇಲೆ ಬೇಕಾದ್ರೆ ನಾನು ನಿಮಗೆ ಶೇರ್ ಮಾಡಿದ್ರೆ ಸೂಪರ್ ಅಲ್ವಾ. ಸೊ ಪ್ರೂವ್ ಮಾಡೋದಕ್ಕಿಂತ ಮುಂಚೆ ಶೇರ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಈ 90,000ದಿಂದ 100K ಒಳಗೆ ಏನೆಲ್ಲ ಆಯಿತು ಗೊತ್ತಾ. ತುಂಬ ಬೇಜಾರು ಘಟನೆಗಳು ನಡೆದಿದ್ದಾವೆ. ಬಟ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿಲ್ಲ. ಇವಾಗ ಶೇರ್ ಮಾಡ್ತೀನಿ, ಕೇಳಿ ಏನೇನೆಲ್ಲ ಆಯಿತು ಅಂತ. ನೋಡಿ, ಮೊದಲನೇ ಥಿಂಗ್, ಫಸ್ಟು ನೀವು ಬರೆದಿಟ್ಕೊಳ್ಳಿ. ಯೂಟ್ಯೂಬಲ್ಲಿ ಯಾರಾದರೂ ಒಂದು ಸಕ್ಸಸ್ನ ಮಾಡ್ತಾ ಇದ್ದಾರೆ ಅಂತಂದರೆ, ಆಯಿತಾ, ಏನಾದರೂ ಒಂದು ಮಾಡೋದು ಹೊರಟಿದ್ದಾರೆ ಅಂದರೆ, ಇನ್ನೇನು ಒಂದು ರೇಂಜ್ಗೆ ತಲುಪ್ತಾ ಇದ್ದಾರೆ ಅಂದರೆ ಬಿಡಲ್ಲ ಕೆಲವರು, ಖಂಡಿತವಾಗ್ಲೂ ಬಿಡಲ್ಲ ಕೆಲವರು. ಅದೇನೋ ಇದೋ ನಂಗೆ ಗೊತ್ತಿಲ್ಲ. ಸೊ ಅವ್ರೇನೋ ಶ್ರಮಪಟ್ಟು ಬರ್ತಾ ಇರ್ತಾರೆ, ಅವ್ರನ್ನೂ ಬಿಡಲ್ಲ. ಏನಾದರೂ ಒಂದು ಮಾಡಿಬಿಡ್ತಾರೆ, ಆಯಿತಾ. ನನಗೇನಾಯಿತು ಕೇಳಿ ಹೇಳ್ತೀನಿ. ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ 100K ಆಗ್ಬಿಟ್ರೆ ನಂಗೆ ಸಾಕು, ಸಮಾಧಾನ ಅಂತ. ಸೊ ಈ ಒಂದು ಮಾತನ್ನು ಬ್ರೇಕ್ ಮಾಡಬೇಕು ಅಂತ ತುಂಬ ಜನ ಏನು ಮಾಡಿದ್ದಾರೆ ಅಂತಂದರೆ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಎಷ್ಟು ಸಲ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಗೊತ್ತಾ. ಬರೀ ಬರೀ ಯೂಟ್ಯೂಬ್ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ನ ಹ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾವಾಗ 90,000 ಸಬ್ಸ್ಕ್ರೈಬರ್ಸ್ ಆಯಿತು ನೋಡಿ, ಅದಾದಮೇಲೆ 1,00,000 ಆಗಬೇಕಲ್ಲ. ಸೊ ಆ ಟೈಮಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡನ್ನೂ ಬಿಟ್ಟಿಲ್ಲ, ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಮಾಡಬೇಕು. ಇನ್ನೊಂದು ಗೊತ್ತಾ, ಕೆಲವರು ಎಷ್ಟು ಸೂಕ್ಷ್ಮವಾಗಿ ಮೆಸೇಜಸ್ಗಳನ್ನ ನಂಗೆ ಕಳಿಸ್ತಾ ಇರ್ತಾರೆ. ಕೆಲವರು ಪಾಪ, ಬ್ರೋ ನಂದು ಏನೋ ಚಾನಲ್ ಹಿಂಗೆ ಆಗ್ಬಿಟ್ಟಿದೆ ಬ್ರೋ, ನಂದು ಆ್ಯಡ್ಸೆನ್ಸ್ ನೋಡಿ ಬ್ರೋ ಅಂತ ಕೆಲವರು ಫೋಟೋನೇ ಹೊಡೆದು ಪಾಪ ಅವ್ರ ಆ್ಯಡ್ಸೆನ್ಸ್ ಫೋಟೋನೇ ಅಪ್ಲೋಡ್ ನನಗೆ ಜಿಮೇಲಲ್ಲಿ ಹಂಗೆ ಕಳಿಸ್ಬಿಡ್ತಾರೆ. ಕೆಲವರು ಇಮೇಲ್ ಪಾಸ್ವರ್ಡ್ ಕಳಿಸ್ತೀನಿ ಅಂತಲೂ ಕೂಡ ನಂಗೆ ಮೆಸೇಜ್ ಕಳಿಸ್ತಾರೆ, ಏನಾಗಿದೆ ನೋಡಿ ಬ್ರೋ, ಚೆಕ್ ಮಾಡಿ ಬ್ರೋ ಪ್ಲೀಸ್ ಬ್ರೋ ಅಂತ, ಆಯಿತಾ. ನಾನು ರೆಸ್ಪಾನ್ಸ್ ಮಾಡ್ತೀನಲ್ಲ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಕೆಲವ್ರು ಏನು ಮಾಡಿದ್ದಾರೆ ಅಂತಂದರೆ, ಕೆಲವೊಂದಷ್ಟು ಲಿಂಕ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು, ಬ್ರೋ ನನ್ನ ಚಾನಲ್ ಏನೋ ಆಗಿದೆ ನೋಡಿ ಬ್ರೋ, ಏನೋ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಬ್ರೋ, ಏನೋ ಆಗಿದೆ ಒಂದು ಸಲ ನೋಡಿ ಬ್ರೋ, ನೀವೇ ಒಂದು ಸಲ ಚೆಕ್ ಮಾಡಿ ಅಂತ ಕೆಲವೊಂದಷ್ಟು ಜನ ಲಿಂಕ್ ಕಳಿಸೋದು. ಆ ಲಿಂಕ್ ಮೇಲೆ ನಾನೇನಾದರೂ ಅಪ್ಪಿತಪ್ಪಿ ಕ್ಲಿಕ್ನ ಮಾಡಿದಿದ್ರೆ, ಓಕೆ, ನನ್ನ ಒಳ್ಳೆತನನ ನಾನು ಅಲ್ಲಿ ತೋರಿಸ್ಕೊಂಡಿದ್ದಿದ್ರೆ ನನ್ನ ಚಾನಲ್ ಇವತ್ತಿರ್ತಿರಲಿಲ್ಲ. ಓಕೆ, ಸೊ ತಲೆ ಓಡಿಸ್ತಾ ಇರಬೇಕು. ನಾವು ಎಷ್ಟು ಒಳ್ಳೆಯವರಾಗಿರ್ತೀವೋ ಅಷ್ಟೇ ಚೆನ್ನಾಗಿ ಸ್ಮಾರ್ಟಾಗಿ ಥಿಂಕ್ ಮಾಡಿ ನಮ್ಮನ್ನು ತುಳಿಯೋಕೆ ಅಂತ ಬರ್ತಾ ಇರ್ತಾರೆ. ಸೊ ಅವ್ರ ಮುಂದೆ ನಮ್ಮ ತಾಕತ್ತೇನು, ನಮ್ಮ ಥಿಂಕಿಂಗ್ ಎಬಿಲಿಟಿ ಹೆಂಗಿದೆ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ. ಓಕೆ, ಸೊ ಯಾವ್ಯಾವ ಥರ ಮೆಸೇಜಸ್ಗಳು ಬರ್ತಿತ್ತು ಗೊತ್ತಾ. ಬ್ರೋ ನನ್ನ ಚಾನಲ್ ಏನೋ ಆಗ್ಬಿಟ್ಟಿದೆ ನೋಡಿ ಬ್ರೋ. ಆಮೇಲೆ ಇನ್ನು ಕೆಲವರು, ಬ್ರೋ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಬಟನ್ನೇ ಕಾಣ್ತಾ ಇಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಂತಂತಾರೆ. ಏನೇನೆಲ್ಲ ಪ್ರಯತ್ನ ಪಡಬೇಕು ಎಲ್ಲನೂ ಪ್ರಯತ್ನ ಪಟ್ಟರು. ಆ್ಯಂಡ್ ಒಂದೇನಂತಂದರೆ, ಈ ಹ್ಯಾಕಿಂಗ್ ಅಂತ ಬಂದರೆ ನನಗೆ ಯಾವಾಗಲೂ ಈ ಮಾಡೋರು ಬೇರೆಯವ್ರದ್ದೇನೋ ನಂಗೆ ಗೊತ್ತಿಲ್ಲ,
ನನ್ನ ಮೇಲೆ ಏನಾದರೂ ನಡೆದ್ರೆ ಅವ್ರನ್ನ ಹಿಡಿಲೇಬೇಕು, ನಾನು ಹಿಡಿಯೋದಕ್ಕೆ ಮುಂದಾಗ್ತೀನಿ. ಅವ್ರು ಸಿಗಾಕೊಳ್ಳೇಬೇಕು. ಯಾಕೆ ಅಂತಂದರೆ ಬೇರೆಯವ್ರನ್ನ ಯೂಸ್ ಮಾಡೋ ರೈಟ್ಸ್ ಯಾರು ಕೊಡ್ತಾರೆ? ನನ್ನ ಮೊಬೈಲ್ ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತಂದರೆ ನಾನು ಯೂಸ್ ಮಾಡೋಕ್ಕೆ ತಗೊಂಡಿರೋದು, ಬೇರೆಯವ್ರು ಯೂಸ್ ಮಾಡೋಕ್ಕಲ್ಲ. ಬೇರೆಯವ್ರು ಯಾರೋ ಫೋನ್ ಹ್ಯಾಕ್ ಮಾಡಿಬಿಟ್ಟು ಅಲ್ಲೆಲ್ಲ ಕೂತ್ಕೊಂಡು ನನ್ನ ಮೆಸೇಜಸ್ ನೋಡೋಕ್ಕಲ್ಲ ನಾನು ಫೋನ್ ಪರ್ಚೇಸ್ ಮಾಡಿರೋದು. ತಲೆ ಕೆಟ್ಟಾಯ್ತಾ ನನಗೆ? ಹಂಗಾರೆ ಈ ಫೋನ್ ಅವ್ನಿಗೆ ಕೊಟ್ಬಿಡ್ತೀನಿ ಅಲ್ವಾ? ಸೊ ಹ್ಯಾಕ್ ಮಾಡೋದಿದೆಯಲ್ಲ, ಅದನ್ನು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ಈ ಥರ ಸುಮ್ಮನೆ ಏನೋ ಒಬ್ಬರು ಲೈಫ್ನೇ ಹಾಳು ಮಾಡೋಕ್ಕೆ ಹೋಗೋದು, ಈ ಥರ ಒಂದು ಕೆಲಸಗಳನ್ನ ಮಾಡಬಾರ್ದು. ಅಫ್ಕೋರ್ಸ್ ಈ ಥರ ಎಲ್ಲ ಟ್ರೈ ಮಾಡಿದ್ರು. ಸೊ ಈ ಥರ ಎಲ್ಲ ನಡೀತು, ಅಟೆಂಪ್ಟ್ಗಳು ನಡೀತು. ಆ್ಯಂಡ್ ಅವರ ಒಂದು ಲೊಕೇಶನ್, ಯಾವ ಮೊಬೈಲು, ಯಾವ ಟೈಮು ಎಲ್ಲ ನನ್ನ ಹತ್ರ ಇನ್ನೂ ಸ್ಕ್ರೀನ್ಶಾಟ್ ಹಂಗೆ ಇದೆ, ಹಾಗೆ ಇಟ್ಟಿದ್ದೀನಿ. ಪ್ರೂಫ್ ಇದೆ, ಎಲ್ಲ ಇಟ್ಟಿದ್ದೀನಿ ಇಲ್ಲಿ. ಸೊ ಯೂಸ್ ಆಗುತ್ತೆ, ಬೇಕಾಗುತ್ತೆ ಏನಾದರೂ ತೊಂದರೆ ಆದಾಗ ಅಲ್ವಾ? ಸೊ ಎಲ್ಲ ಕಡೆ ಏನೇನು ಸೆಕ್ಯೂರಿಟಿ ಕೊಟ್ಕೋಬೇಕು ಎಲ್ಲನೂ ಕೊಟ್ಕೊಂಡಿದ್ದೀನಿ. ಒಂದನ್ನು ತಿಳ್ಕೊಬಿಡಿ, ಏನಾದರೂ ನೀವು ಹಂಗೂ ಯಾರ್ದಾದ್ರೂ ಒಂದು ಯೂಟ್ಯೂಬ್ ಚಾನಲ್ನ ಏನೋ ಮಾಡಬೇಕು, ಅವ್ರ ಲೈಫ್ನೇ ಹಾಳು ಮಾಡಬೇಕು ಅಂತ ಇದ್ದರೆ, ಸೊ ಅವ್ರ ಯೂಟ್ಯೂಬ್ ಚಾನಲ್ ನೀವು ಹ್ಯಾಕ್ ಮಾಡಿದ್ರು ಕೂಡ ಯೂಟ್ಯೂಬ್ ಅವ್ರಿಗೆ ಅವರು ಮೇಲ್ನ ಮಾಡಿ ಅಥವಾ ಒಂದು ಮೆಸೇಜ್ನ ಮಾಡಿ ಅವರು ಯೂಟ್ಯೂಬ್ ಚಾನಲ್ನ ವಾಪಸ್ ತಗೋಬೋದು. ತುಂಬ ಎಕ್ಸಾಂಪಲ್ಸ್ಗಳಿದ್ದಾವೆ. ಓಕೆ, ಒಂದು ಸೈಡು ಆಡಿಯನ್ಸ್ಗಳು ವಾಯ್ಸ್ ರೈಸ್ ಮಾಡಬೇಕು, ಈ ಟ್ವಿಟ್ಟರಲ್ಲಿ ಆಗ್ಬೋದು ಅಥವಾ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ರೈಸ್ನ ಮಾಡಿದ್ರೆ, ಸೊ ಯೂಟ್ಯೂಬ್ ಅವರು ಆಟೋಮೆಟಿಕ್ಕಾಗಿ ಒಂದು ಒಳ್ಳೆ ಚಾನಲ್ ಇದ್ದರೆ ಖಂಡಿತವಾಗ್ಲೂ ವಾಪಸ್ ತಂದು ಕೊಡ್ತಾರೆ. ಅದಕ್ಕೆ ಬ್ರ್ಯಾಂಡ್ ಅಕೌಂಟ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದರಿಂದ ಅವರು ಚಾನಲ್ನ ಕೊಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ನಾವೊಂದು ಬ್ರ್ಯಾಂಡ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ, ಸೊ ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲ ಏನಿರ್ತಾರೆ ಅವ್ರ ಹತ್ರ ಡೇಟಾ ಇರುತ್ತೆ, ಅದನ್ನು ಅವರು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಆಯಿತಾ? ಸೊ ಯೂಟ್ಯೂಬ್ ಚಾನಲ್ ಅಷ್ಟು ಸುಲಭವಾಗಿ ತೆಗೆದಾಕೋಕ್ಕಾಗಲ್ಲ. ಓಕೆ, ಹ್ಯಾಕ್ ಮಾಡ್ಬೋದು, ಬಟ್ ಅವರು ಇನ್ನೊಂದು ಇಮೇಲ್ ಐ ಡಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹಂಗೂ ಏನಾದರೂ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ರೈಸ್ ಮಾಡಲಿಲ್ವಾ, ಸೊ ಗೂಗಲ್ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಒಂದು ಚಾನಲ್ನ ವಾಪಸ್ ತಗೊಂಡು ಬರ್ಬೋದು. ಆಯಿತಾ? ಸೊ ಅಷ್ಟು ಸುಲಭ ಅಲ್ಲ ಒಂದು ಏನೋ ಒಂದು ಚಾನಲ್ನ ಬೆಳೆಸ್ಬಿಡೋದು ಅಥವಾ ಯಾರದೋ ಒಬ್ಬರ ಲೈಫ್ನ ಮುಗಿಸ್ಬಿಡೋದು, ಇವೆಲ್ಲ ಅಷ್ಟು ಸುಲಭವಲ್ಲ. ಸೊ ದಯವಿಟ್ಟು ಆ ಥರ ಒಂದು ಕೆಲಸನ ಯಾರೂ ಕೂಡ ಪ್ರಯತ್ನ ಪಡೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮ್ಗೆ ಅಷ್ಟೊಂದು ಜಲಸಿ ಹೊಟ್ಟೆ ಉರಿ ಏನಾದರೂ ಇದ್ದರೆ, ಆಯಿತಾ, ಸೊ ಅವ್ರಿಗಿಂತ ಎತ್ತರಕ್ಕೆ ಬೆಳೀರಿ, ಅವ್ರಿಗಿಂತ ಬೆಳೆಯೋದಕ್ಕೆ ಟ್ರೈ ಮಾಡಿ. ಅವ್ರೇನು ವೀಡಿಯೋ ಮಾಡ್ತಾರೆ ಅದಕ್ಕಿಂತ ಡಬ್ಬಲಾಗಿ ಚೆನ್ನಾಗಿ ವೀಡಿಯೋ ಮಾಡಿ, ಮೊಬೈಲಲ್ಲೇ ಮಾಡಿ ತೋರಿಸಿ. ಆಯಿತಾ? ಅದನ್ನು ಬಿಟ್ಟು ಅವರ ಒಂದು ಲೈಫ್ ಏನೋ ಹಾಳು ಮಾಡೋದು, ಯೂಟ್ಯೂಬ್ ಚಾನಲ್ ಹ್ಯಾಕ್ ಮಾಡಿಬಿಡೋದು, ಇವೆಲ್ಲ ಮಾಡೋದಕ್ಕಂತೂ ಹೋಗಬೇಡಿ. ಅದೆಲ್ಲ ಶೋಭೆ ತರಲ್ಲ ಅಂತ ನನಗನ್ಸುತ್ತೆ. ಸೊ ಇದ್ರ ಮೇಲೂ ಕೆಲವರಿಗೆ ಕಿಕ್ ಇರುತ್ತೆ, ಅವೆಲ್ಲ ಮಾಡಬೇಕು ಅಂತ ಮಾಡಿ, ಒಳ್ಳೆಯದಾಗಲಿ. ಓಕೆ, ಸೊ ಇದಿಷ್ಟು ಕತೆ. ಆಯಿತಾ? ಸೊ ಸ್ಟಿಲ್ ನನ್ನ ಹತ್ರ ಎಲ್ಲ ಇದೆ ಡೀಟೇಲ್ಸ್. ಅಷ್ಟು ಸುಲಭವಾಗಿ ಏನು ಮಾಡೋಕ್ಕಾಗಲ್ಲ, ಬಟ್ ಇರ್ರಿ, ಒಂದು ಸೈಡ್ ಅವ್ರದ್ದೆಲ್ಲ ಇರಲಿ. ಓಕೆ, ಇದಿಷ್ಟು ಆಯಿತು. 100K ಒಳಗೆ ಅಫ್ಕೋರ್ಸ್ ನಾನೆಲ್ಲ ಯೂಟ್ಯೂಬರ್ಗೂ ಎಲ್ಲ ಹೇಳಿ ಇದೆಲ್ಲ ರಿಪೋರ್ಟ್ ಎಲ್ಲ ಮಾಡಿದೆ. ಕೆಲವೊಂದಷ್ಟು ದಿನ ನನ್ನ ಚಾನಲಲ್ಲಿ ಬದಲಾವಣೆಗಳಾಯಿತು, DP ಎಲ್ಲ ತೆಗೆದೆ, ಏನೇನೋ ಮಾಡಿದೆ. ಸೊ ಅದ್ರ ಪ್ರೋಸೆಸ್ಸಿಂದ ಏನೇನೋ ಇರುತ್ತೆ ಸೆಕ್ಯೂರಿಟಿ, ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲ ಮಾಡಿದೆ. ಸೊ ಫುಲ್ಲು ಸೇಫ್ ಆಗಿದ್ದೀನಿ, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಆ ಒಂದು ಹಣೆ ಬರದಲ್ಲಿ ಏನಾದರೂ ಬರೆದಿದ್ರೆ, ಹೋಗಲೇಬೇಕು ಅಂತ ಬರೆದಿದ್ರೆ ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನನ್ನ ಯಾರಾದರೂ ಏನೋ ಪ್ರಯತ್ನ ಪಟ್ಟರೆ ಅವ್ರು ಸಿಗಾಕೋಬೇಕು ಅಂತ ಬರೆದಿದ್ರೆ ಸಿಗಾಕೋತಾರೆ. ಅದೂ ಬರೆದಿರುತ್ತೆ, ಅದನ್ನು ತಗೊಳ್ಬೇಕು ನೀವು ಮೈಂಡಲ್ಲಿ ಅಲ್ವಾ? ಬರೀ ನೆಗೆಟಿವ್ ಥಾಟ್ ಮಾತ್ರ ತಗೊಳ್ಳೋದಲ್ಲ, ಸೊ ಪಾಸಿಟಿವು ಇರಲಿ. ಓಕೆ, ಇದಿಷ್ಟು ಆಯಿತು. 90,000ದಿಂದ 1,00,000ದೊಳಗೆ ಏನೇನು ನಡೀತು. ಓಕೆ, ಇದನ್ನು ಬಿಟ್ಟು ಕೆಲವರು ಏನಪ್ಪ ನನ್ನ ಬಗ್ಗೆ ತುಂಬ ಜನ ವೀಡಿಯೋಸ್ಗಳನ್ನ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ ನನಗೆ, ಏನಕ್ಕೆ ಮಾಡಿದ್ರು ಅದು ಏನು ನಂಗೆ ಗೊತ್ತಿಲ್ಲ. ಸೊ ಒಂದಂತೂ ಕ್ಲಾರಿಫಿಕೇಷನ್ ಹೇಳ್ಬಿಡ್ತೀನಿ. ನಾನು ಯೂಟ್ಯೂಬ್ಗೆ ಬಂದಿದ್ದೆ ನನ್ನನ್ನು ಪ್ರೂವ್ ಮಾಡೋದಕ್ಕೆ, ಆಯಿತಾ? ಯಾರಿಗೋ ನಾನು ಬೈಯೋದಕ್ಕೆ ಅಥವಾ ಯಾರಿಗೋ ಇಂಡೈರೆಕ್ಟಾಗಿ ನಾನು ಮಾತಾಡೋದಕ್ಕಂತೂ ನಾನು ನಿಜವಾಗ್ಲೂ ಹೇಳ್ತೀನಿ, ದೇವರಾಣೆಗೂ ನಾನು ಯಾವುದೇ ರೀತಿ ವೀಡಿಯೋಸ್ಗಳನ್ನ ಮಾಡಿಲ್ಲ. ಯಾರ ಮೇಲೂ ನಾನು ಮಾತಾಡಿಕೊಂಡು ಅವ್ರು ಹಿಂಗೆ ಇವ್ರು ಹಂಗೆ ಅಂತ ನಾನು ಇಂಡೈರೆಕ್ಟಾಗಂತೂ ನಾನು ಯಾರಿಗೂ ಹೇಳೋಕ್ಕೂ ಹೋಗಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಸೊ ನಾನು ಯಾರೋ ಫೇಸ್ ಟು ಫೇಸೇ ಸಿಕ್ಕಿಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿಲ್ಲ? ಕೂತ್ಕೊಂಡು ಮೋಟಿವೇಟ್ ಮಾಡ್ತೀನಿ ಹೊರತು, ಸೊ ನಾನು ಯಾರ ಬಗ್ಗೆನೂ ಇಂಡೈರೆಕ್ಟಾಗಿ ಏನೋ ಮಾತಾಡ್ಕೊಂಡು ಅದು ಮಾಡ್ತೀನಿ ಅವೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಏನಂತಂದರೆ ನಾನು ಯೂಟ್ಯೂಬ್ ಬಂದಿದ್ದೇ ಒಂದು ಏನಂತೀರ, ಒಂದು ಆಕಸ್ಮಿಕ ಬಂದಾಗ ತುಂಬ ಅವಮಾನಗಳು ಎಲ್ಲ ಅಕ್ಕಪಕ್ಕದ ಜನಗಳಿಂದ. ಸೊ ಅಕ್ಕಪಕ್ಕ ಜನಗಳು ಅಂದರೆ ಫ್ರೆಂಡ್ಸು ಇರ್ತಾರಲ್ಲಿ. ಸೊ ಅವ್ರಿಗೆ ನಾನು ರಿಪ್ಲೈ ಕೊಡೋದಕ್ಕೋಸ್ಕರ ನಾನು ಏನೋ ಇಂಡೈರೆಕ್ಟಾಗಿ ನಾನು ಇಲ್ಲೇನೋ ಮಾಡಿದಾಗ, ಸೊ ಅದು ಇನ್ಯಾರಿಗೋ ಒಬ್ಬ ಯೂಟ್ಯೂಬರ್ಗೆ ಹೇಳಿದ್ದಾರೆ ಅಂತ ಯಾರೋ ಲಿಂಕ್ ಮಾಡ್ಕೊಂಡೆ ಏನೇನೋ ಮಾಡಿಬಿಡೋದು. ಸೊ ಅದೆಲ್ಲ ಸರಿಯಲ್ಲ ಅನ್ನಿಸ್ತು ನನಗೆ. ಸೊ ಅದೆಲ್ಲ ನಾನಂತೂ ಹೇಳ್ಬಿಡ್ತೀನಿ ಕೇಳಿ, ನಾನು ಯಾರಿಗೂ ರಿಪ್ಲೈ ಕೊಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ನನ್ನ ಬಗ್ಗೆ ಯಾರಾದರೂ ಖಂಡಿತವಾಗ್ಲೂ ಅವರೇನಾದರೂ ಫಸ್ಟ್ ಮಾತಾಡಿದರೆ ನಾನು ಮಾತಾಡಿರ್ತೀನಿ ಇಂಡೈರೆಕ್ಟಾಗಿ, ಅದಂತೂ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ನನ್ನನ್ನು ಯಾರು ಕೆಣಕಿದ್ರೆ ನಾನು ಮಾತಾಡ್ತೀನಿ, ನನ್ನನ್ನು ಯಾರು ಕೆಣಕಿಲ್ಲ ಅಂತಾರೆ, ನಾನು ಯಾಕೆ ಸುಮ್ಮನೆ ಯಾರ್ಯಾರ ಬಗ್ಗೆನೂ ಮಾತಾಡಿ ಅಲ್ವಾ?
ಸೊ ಆ ಥರ ಏನೂ ಇರಲಿಲ್ಲ. ಬಟ್ ಸ್ಟಿಲ್ ಕೆಲವರು ಏನೋ ಸಿಂಕ್ ಮಾಡ್ಕೊಂಡು ಎಲ್ಲೆಲ್ಲ ಏನೇನೋ ನಡೀತು ಅವೆಲ್ಲ ಬಿಡಿ, ತಲೆಗೆ ಹಾಕೊಡೋದು ಬೇಡ. ಯಾಕೆಂತಾರೆ ನಾವು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಿಲ್ಲ. ಏನೋ ಟೈಮ್ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, ನಾವೇನೂ ಮಾತಾಡಿಲ್ಲ ಅಷ್ಟೇ. ಓಕೆ, ತುಂಬ ಜನ ನಗ್ತಾ ಇದ್ದರು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ. ಸೊ ಇವಾಗ ಎಲ್ಲ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಅವ್ರಿಗೂ ಕೂಡ. ಆ್ಯಂಡ್ ಕೆಲವೊಂದು ಟೈಮ್ ಹೆಂಗಾಯಿತು ಅಂತಂದರೆ, ನಾನು ಯಾವುದೇ ಒಂದು ವೀಡಿಯೋ ಮಾಡಿದ್ರೂ ಕೂಡ ಕೆಲವರಿಗೆ ಇಷ್ಟ ಆಗಲಿಲ್ಲ. ಈ ಟಿಕ್ಟಾಕ್ ಟೈಮಲ್ಲಿ ಟಿಕ್ಟಾಕ್ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾಯಿದೆ, ಅದು ಕೆಲವರು ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ. ಸೊ ಆ ವಿಡಿಯೋ ಸ್ಟಾಪ್ ಮಾಡೋಕ್ಕೆ ಹೇಳಿದ್ರು, ಅದನ್ನು ಸ್ಟಾಪ್ ಮಾಡಿದೆ, ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿದೆ. ಸೊ ಈ ಥರ ಏನೇನು ಅವ್ರಿಗೆ ಆಡಿಯನ್ಸ್ಗಳಿಗೆ ಯಾವುದು ಇಷ್ಟ ಆಗಲಿಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಶುರು ಮಾಡಿದೆ. ಯಾಕೆಂತಂದರೆ ನಾವು ಆಡಿಯನ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಈಗ ಯಾರೋ ಬಂದು ಒಂದಿಬ್ಬರು ಹೇಳ್ತಾರೆ ಅಂತಂದರೆ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಹೇಳಬೇಕು, ಬಂದು ಅಷ್ಟು ಚೆನ್ನಾಗಿ ಹೇಳ್ದಾಗಲೇ ನಾನು ಸ್ಟಾಪ್ ಮಾಡೋದಕ್ಕೆ ಸಾಧ್ಯ. ಯಾಕೆಂತಂದರೆ ಎಲ್ರಿಗೂ ಡಿಸ್ಟರ್ಬ್ ಆಗ್ತಾಯಿದೆ ಅಂತ ಗೊತ್ತಾದಾಗ ನನಗೊಂದು ಐಡಿಯಾ ಬರುತ್ತೆ, ಓಕೆ ಡಿಸ್ಟರ್ಬ್ ಆಗ್ತಾಯಿದೆ ಅಂತ. ಯಾರಿಗೋ ಒಬ್ರು ಇಬ್ಬರಿಗಾದರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ? ಈಗ ಯಾರಿಗೋ ನಾನು ಟಿಕ್ಟಾಕ್ ಬಗ್ಗೆ ಮಾಡೋದು ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಡೋದು ಹಿಂಸೆ ಆದರೆ ಅವ್ರಿಗೋಸ್ಕರ ನಾನು ವೀಡಿಯೋ ಮಾಡೋದು ನಿಲ್ಸೋಕ್ಕಾಗುತ್ತಾ? ಅವ್ರಿಗೋಸ್ಕರ ನಾನು ಕಾನ್ಸೆಪ್ಟ್ನ ಬಿಡೋಕ್ಕಾಗುತ್ತಾ? ಇಲ್ಲ. ಒಂದಷ್ಟು ಜನ ಕೇಳಬೇಕು. ಸೊ ಆಫ್ಕೋರ್ಸ್ ಟಿಕ್ಟಾಕ್ ಬಗ್ಗೆ ತುಂಬ ಜನ ಕೇಳಿದ್ರು, ಈ ಥರ ಬ್ರೋ ಜಾಸ್ತಿ ಆಯಿತು ಬ್ರೋ, ಅಪ್ಡೇಟ್ ಜಾಸ್ತಿ ಆಯಿತು, ಲಿಮಿಟ್ ಮಾಡ್ಕೊಳ್ಳಿ, ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಸ್ವಲ್ಪ ಕಮ್ಮಿ ಮಾಡಿದೆ ಅಲ್ವಾ? ಸೊ ಯೂಟ್ಯೂಬಲ್ಲಿ ಅದೊಂದು ನಡೆಯುತ್ತೆ. ಏನಂತಂದರೆ ನೀವು ಒಳ್ಳೆ ಕಾನ್ಸೆಪ್ಟ್ಗಳನ್ನ ಹಿಡಿದು ವೀಡಿಯೋಸ್ಗಳನ್ನ ಮಾಡಬೇಕಾದ್ರೆ ಸುಮ್ಮನೆ ಏನೇನೋ ನೀವು ಅದು ಮಾಡಬಾರ್ದು ಅಂತ ಬರುತ್ತೆ. ಅದನ್ನು ನೀವು ಸ್ವಲ್ಪ ತಲೆ ಓಡಿಸಿ ಒಂದಷ್ಟು ದಿನ ಮಾಡಿ, ಎಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಆಮೇಲೆ ಮಾಡೋದು ನಿಲ್ಲಿಸಿ, ಆಯಿತಾ? ಸೊ ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಸೊ ಕಂಟಿನ್ಯೂ ಮಾಡಿ. ಯಾಕೆಂತಂದರೆ ಅದೇ ನಿಮ್ಮ ಒಂದು ಚಾನಲ್ನ ಬೇರೆ ಲೆವೆಲ್ಗೆ ತಗೊಂಡೋಗಿರುವಂಥ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಜನ ಡಿಸ್ಟರ್ಬ್ ಆಗ್ತಾರೆ, ಎಲ್ಲಿ ಬೆಳೆದು ಬಿಡ್ತಾನೋ ಏನು ಮಾಡ್ಬಿಡ್ತಾನೋ ಅಂತ. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ನಮ್ಮ ತಲೆ ಓಡಿಸ್ಬೇಕಷ್ಟೇ, ಏನಿಲ್ಲ. ನಮ್ಮ ತಲೆ ಓಡಿಸಿ ಕರೆಕ್ಟಾಗಿರೋ ಕಾನ್ಸೆಪ್ಟ್ಸ್ಗಳನ್ನ ಪಿಕ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಯಾವುದು ನಿಮ್ಮ ಒಂದು ಚಾನಲ್ ರೀಚ್ ಆಗುತ್ತೆ ಅಂತ. ಸೊ ಆ ಕಾನ್ಸೆಪ್ಟ್ನಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದರೆ ಆದಷ್ಟು ಬೇಗ ರೀಚ್ ಆಗುತ್ತೆ. ಸೊ ನಾನು ಇಲ್ಲಿ ತನಕ ಬರೋದಕ್ಕೆ ಅದೇ ಮುಖ್ಯ ಕಾರಣ. ಸೊ ನಾನು ಮಾಡಬೇಕು ಅನ್ಸೋದು ಮಾಡ್ತೀನಿ ಅಲ್ವಾ? ಯಾಕೆಂದರೆ ನನ್ನ ಚಾನಲು, ನನ್ನ ಫೋನು, ನನ್ನ ಕ್ಯಾಮ್ರಾ ಅಲ್ವಾ? ಕ್ಯಾಮ್ರಾ ಏನಿಲ್ಲ, ಫೋನೇ, ಹಾಗೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಸೊ ಇಷ್ಟು ಕತೆ 90,000ದಿಂದ 1,00,000ದೊಳಗೆ ಆಗಿದ್ದು. ಒಂಥರ ಏನಂತಂದರೆ ನನಗೇನು ಭಯ ಇರಲಿಲ್ಲ. ಆಲ್ಮೋಸ್ಟ್ ಅಲ್ಲಿ ಬಂದು ತಲುಪಿದ್ದೆ. ಎಲ್ಲ ನಿಮ್ಮ ಕಡೆಯಿಂದನೂ ಕೂಡ ಒಳ್ಳೊಳ್ಳೆ ವಿಷಯಸ್ಗಳಿತ್ತು ನನಗೆ. ಆಲ್ರೆಡಿ ರೀಚ್ ಆಗಿದ್ದೀರಾ ಬಿಡಿ ಬ್ರೋ, ಇನ್ನೇನು ಪ್ರೂವ್ ಮಾಡಿದ್ರಿ ಹಂಗೆ ಅಂತ. ಸೊ ಅಷ್ಟು ಸಾಕು ನನಗೆ. ಸೊ ಇವಾಗಲೂ ಅಷ್ಟೇ, ಬರೀ ಯೂಟ್ಯೂಬ್ ಅಂತಲ್ಲ, ನನ್ನದೇ ಬೇರೆ ಸಪ್ರೇಟ್ ಏನೇನೋ ಇದೆ. ಸೊ ಅದರಿಂದನೂ ಬರುತ್ತೆ ಅರ್ನಿಂಗ್ಸ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟು ಹೇಳಬೇಕು ಅಂದರೆ ನಾನು ಲೈಫಲ್ಲಿ ಆರಾಮಾಗಿದ್ದೀನಿ, ಆಯಿತಾ? ನಾನು ಆರಾಮಾಗಿದ್ದೀನಿ ಲೈಫಲ್ಲಿ. ಯೂಟ್ಯೂಬ್ ಇಲ್ಲ ಅಂದರೂ ಆರಾಮಾಗಿರ್ತೀನಿ, ಅದು ಹೇಳ್ಬಿಡ್ತೀನಿ ಫಸ್ಟು. ಸೊ ಯೂಟ್ಯೂಬ್ ಇಲ್ಲ ಅಂತಂದರೆ ಏನೋ ಆಗ್ಬಿಡುತ್ತೆ ನನಗೆ, ಅವೆಲ್ಲ ಏನಿಲ್ಲ, ಇದ್ದೀನಿ ಆರಾಮಾಗಿ. ಇನ್ನೂ ನಾನು ಸ್ಟೂಡೆಂಟ್, ಆಯಿತಾ? ಯೂಟ್ಯೂಬ್ ಇದೆ, ಅಮೆಝಾನ್ ಅಫಿಲಿಯೇಟ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ಜನ ಇದು ಮಾಡ್ತಾಯಿದ್ದಾರೆ. ಸೊ ಮಾಡಲಿ, ಎಲ್ಲ ನಡೀತಾ ಇದೆ, ಚೆನ್ನಾಗಿದೆ. ಸೊ ನಡೆಯುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಸೊ ಐ ಥಿಂಕ್ ನೋಡೋರು ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನೀವು ಆರಾಮಾಗಿರಲೇಬೇಕು. ಸೊ ಆಯಿತಾ? ನನ್ನ ವ್ಯೂವರ್ಸ್ ಅಂತಂದರೆ ಆರಾಮಾಗಿರಲೇಬೇಕು. ಓಕೆ. ಸೊ ಏನಾದರೂ ಮಾಡ್ತಾರೆ ಲೈಫಲ್ಲಿ, ಏನಾದರೂ ಅಚೀವ್ಮೆಂಟ್ನ ಮಾಡ್ತಾರೆ. ಅದು ಬರೀ ಯೂಟ್ಯೂಬ್ ಅಂತಲ್ಲ, ಲೈಫಲ್ಲಿ ಏನೇ ಆಗ್ಬೋದು. ಕೆಲವ್ರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅದನ್ನೆಲ್ಲ ಕಂಟಿನ್ಯೂ ಮಾಡಿ. ಸೊ ಇದಿಷ್ಟು ನನ್ನ ಒಂದು ಟೈಮ್ ಪೀರಿಯಡ್ ಆಗಿತ್ತು, 90,000ದಿಂದ 1,00,000 ಏನೇನೆಲ್ಲ ಆಯಿತು ಅಂತ. ಸೊ ಇದನ್ನು ಶೇರ್ ಮಾಡಬೇಕಿತ್ತು. ಸೊ ಫೈನಲಿ ಶೇರ್ ಮಾಡಿದೆ. ಆ್ಯಂಡ್ ಓಕೆ, ಯಾರೋ ಒಬ್ಬರು ಪಾಪ ಲೈವಲ್ಲಿ ಬಂದು 1,00,000 ಆಗೋದಕ್ಕಿಂತ ಮುಂಚೆ ಯಾರೋ ಸೂಪರ್ ಚಾಟ್ ಮಾಡಿರೋ, 40 ರೂಪಾಯಿ ಸೂಪರ್ ಚಾಟ್ ಮಾಡಿಬಿಟ್ಟು ನಿಮ್ಮ ಚಾನಲ್ ಯಾಕೆ ಮಾಡ್ತೀವಿ ನಾವು, 1,00,000 ಆಗೋಕ್ಕೆ ಬಿಡೋಲ್ಲ ಅಂತ. ಸೊ ಪಾಪ ಅವ್ರು ತಡೆಯೋಕ್ಕೂ ಆಗಲಿಲ್ಲ, ನಾನೇ ಮಾಡಿಬಿಟ್ಟೆ. ಸೊ ಇಟ್ಸ್ ಓಕೆ, ಒಳ್ಳೆಯದಾಗಲಿ. ಅವ್ರಿಗೂ ಕೂಡ ಎಲ್ಲೋ ಕೂತ್ಕೊಂಡು 40 ರೂಪಾಯಿ ಚಾಟ್ ಬೇರೆ ಮಾಡಿ ನೀವು ಆ ಥರ ಪೇನು ಮಾಡಿಬಿಟ್ಟು ನೀವು ಆ ಥರ ಕಮೆಂಟ್ ಹಾಕಿದ್ರಿ ಅಂತಂದರೆ ದೇವ್ರು ಒಳ್ಳೇದು ಮಾಡಲಿ ನಿಮಗೆ, ಚೆನ್ನಾಗಿರಿ, ಆಯಿತಾ? ಇವಾಗ ಹೇಳ್ತಾ ಇದ್ದೀನಿ ಕೇಳಿ, ನನ್ನ ಚಾನಲ್ ಇದ್ರೂ ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಆಯಿತಾ? ಪ್ರೂವ್ ಮಾಡಾಗಿದೆ. ಎಲ್ಲಿ ಯಾರಿಗೆ ಪ್ರೂವ್ ಮಾಡಿದ್ದೀನಿ ಅನ್ನೋದು ಅವ್ರವ್ರಿಗೆ ಗೊತ್ತಿರುತ್ತೆ. ಸೊ ಪ್ರೂವ್ ಮಾಡಾಗಿದೆ, ಫುಲ್ ಆರಾಮಾಗಿದ್ದೀನಿ. ಈಗ ವಾರಕ್ಕೊಂದು ವೀಡಿಯೋ ಹಾಕಿದ್ರು ನನಗೆ ಟೆನ್ಷನ್ ಇಲ್ಲ. ಬಟ್ ಸ್ಟಿಲ್ ಗಿವ್ ಅಪ್ ಮಾಡಲ್ಲ, ಕಂಟಿನ್ಯೂ ಮಾಡ್ತೀನಿ, ನಿಲ್ಲಿಸಲ್ಲ. ಸೊ ಅದು ನನ್ನ ಥಾಟ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಲವ್ ಯು ಆಲ್.